ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದಿನದ ಆರಂಭದಲ್ಲೇ ರಕ್ತ ಸುರಿಸಿದ ಷೇರು ಮಾರುಕಟ್ಟೆಯ ಗೂಳಿ. ಭಾರತ ಸೇರಿ ಅಂತಾರಾಷ್ಟ್ರೀಯ ಕಂಪನಿಗಳ ಷೇರು ಬೆಲೆ ಕುಸಿತ. ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಯುದ್ಧಕ್ಕೆ ನಲುಗಿದ ಷೇರುಪೇಟೆ. ಭಾರತದ ಷೇರುಪೇಟೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಲಾಸ್ ಆಗಿದ್ದು 19 ಲಕ್ಷ ಕೋಟಿ. ಜಪಾನ್, ಚೀನಾ, ಅಮೆರಿಕಾದಲ್ಲೂ ನೆಲಕಚ್ಚಿದ ಮಾರ್ಕೆಟ್. ಕಚ್ಚಾ ತೈಲದ ಬೆಲೆ 3%, ಬಿಟ್ಕಾಯಿನ್ 10% ಕುಸಿತ. ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಜೆಡಿಎಸ್ನಿಂದ ಬಿಜೆಪಿ ಅಂತರ. ಅಹೋರಾತ್ರಿ ಧರಣಿ ಬಳಿಕ ಇವತ್ತಿನಿಂದ 16 ದಿನ ಕೇಸರಿ ಪಡೆ ಜನಾಕ್ರೋಶ ಹೋರಾಟ. ಸರ್ಕಾರದ ವೈಫಲ್ಯ ತೋರಿಸಲು ಹೋಗಿ ಮೈತ್ರಿಯಲ್ಲೇ ಹೆಚ್ಚಾಗ್ತಿದೆಯಾ ಮನಸ್ತಾಪ. ಜನಾಕ್ರೋಶ ಯಾತ್ರೆಗೆ ಚಾಲನೆ ನೀಡಲಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭಿಸಲಿರೋ ವಿಜಯೇಂದ್ರ. ಹಳೆಮೈಸೂರು ಭಾಗದಿಂದಲೇ 4 ಹಂತದ ರಾಜ್ಯ ಪ್ರವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಜ್ಜು. ಮತ್ತೆ ಮುಂಚೂಣಿಗೆ ಬಂದ ದಲಿತ ಸಿಎಂ ಚರ್ಚೆ. ದಿಢೀರ್ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಪರಮೇಶ್ವರ್. ಇದರ ಬೆನ್ನಲ್ಲೇ ದಲಿತ ಸಿಎಂ ಚರ್ಚೆ ಮುಂಚೂಣಿಗೆ. ನನ್ನ ಬಳಿ ಟನ್ ಗಟ್ಟಲೆ ದಾಖಲೆಗಳಿದ್ದಾವೆ ಎಂದಿದ್ದ ಎಚ್ಡಿಕೆ. ದಾಖಲೆ ಬಿಡುಗಡೆಗೆ ಒತ್ತಾಯಿಸ್ತಾ ಇರೋ ಸಿದ್ದು ಆಪ್ತ ನಾಯಕರು. ಡಿಕೆಶಿ ವೇಗಕ್ಕೆ ಕಡಿವಾಣ ಬಿಡಬಹುದು ಅನ್ನೋ ಲೆಕ್ಕಾಚಾರ. ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಕೆಎನ್ ರಾಜಣ್ಣ ಸಜ್ಜು. ಕಳೆದ ವಾರ 3 ದಿನ ದೆಹಲಿಯಲ್ಲಿದ್ದರು. ಭೇಟಿ ಸಾಧ್ಯವಾಗದ ಹಿನ್ನೆಲೆ ಕೆಲ ಸಾಕ್ಷಿಗಳ ಸಮೇತ ಭೇಟಿಗೆ ಈಗ ಸಹಕಾರ ಸಚಿವ ಸಜ್ಜು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳ ಮಚ್ಚು ಹಿಡಿದು ರೀಲ್ಸ್ ಕೇಸ್. ರೇಣುಕಾಸ್ವಾಮಿ ಮೃತದೇಹ ಎಸೆದಿದ್ದ ಸ್ಥಳದ ಬಳಿ ಮಚ್ಚು ಬಿಸಾಡಿರೋ ರಜತ್ ಮತ್ತು ವಿನಯ್. ರಾಜಕಾಲುವೆ ಬಳಿ ಸ್ಥಳ ಮಹಜರು ನಡೆದರು. ಇನ್ನೂ ಪತ್ತೆಯಾಗದ ಅಸಲಿ ಮಚ್ಚು. ದೇಗುಲ ವಿಚಾರಕ್ಕೆ 2 ಗುಂಪುಗಳ ಮಾರಾಮಾರಿ. ದೊಣ್ಣೆ ಹಿಡಿದು ಬಡದಾಡಿಕೊಂಡ ಗ್ರಾಮಸ್ಥರು. ಮಂಡ್ಯದ ಬ್ಯಾಲದಕೆರೆ ಗ್ರಾಮದಲ್ಲಿ ನಡೆದ ಘಟನೆ. ಮಡಿಕೇರಿ ಹೋಮ್ ಸ್ಟೇನಲ್ಲಿ ಪ್ರವಾಸಿ ತಾಯಿ ಮಗಳಿಗೆ ಕಿರುಕುಳ ಪ್ರಕರಣ. 3 ವಿರುದ್ಧ ಎಫ್ಐಆರ್ ದಾಖಲು. ಮಧ್ಯರಾತ್ರಿ ಕಿರುಕುಳ ಕೊಟ್ಟಿದ್ದ ಹೋಮ್ ಸ್ಟೇ ಕೇರ್ ಟೇಕರ್ ಪ್ರವೀಣ್ ಅರೆಸ್ಟ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸ್ಥಗಿತಕ್ಕೆ ಹೈಕೋರ್ಟ್ನಿಂದ 6 ವಾರ ಗಡುವು. ನಮ್ಮ ಬದುಕು ಅತಂತ್ರ ಆಗತ್ತೆ, ಮುಂದೇನು ಮಾಡಬೇಕು? ನಿಯಮಬದ್ಧ ಮಾರ್ಗಸೂಚಿ ರೂಪಿಸಿ ಅವಕಾಶ ಕೊಡಿ ಅಂತ ಮನವಿ. ಇನ್ನು ಮುಂದೆ ಕೆಎಸ್ಆರ್ಟಿಸಿಯಲ್ಲೂ ಟ್ರ್ಯಾಕಿಂಗ್ ವ್ಯವಸ್ಥೆಗೆ ಪ್ಲಾನ್. ರೈಲ್ವೆ ರೀತಿ ಕೆಎಸ್ಆರ್ಟಿಸಿ ಬಸ್ ಸೇವೆ ಮತ್ತಷ್ಟು ಸುಗಮಕ್ಕೆ ತಯಾರಿ. 7,000 ಬಸ್ಗಳಲ್ಲಿ ಬಸ್ ಟ್ರ್ಯಾಕಿಂಗ್ ವ್ಯವಸ್ಥೆ. ಪಾರ್ಕಿಂಗ್ ವಿಚಾರಕ್ಕೆ ನೆರೆಹೊರೆಯವರ ಮೇಲೆ ಜಗಳ. ಕುರುಬರಹಳ್ಳಿಯಲ್ಲಿ ಎಲ್ಆರ್ ಅನಂತು ದಬ್ಬಾಳಿಕೆ ವಿರುದ್ಧ ಬೀದಿ ವ್ಯಾಪಾರಿಗಳು ಸಾಮಾಜಿಕ ಹೋರಾಟಗಾರ ಅರುಣ್ ಪರಮೇಶ್ ಅನ್ನೋರಿಂದ ದೂರು. ಮೀನು ಹಿಡಿಯಲು ಹೋಗಿ ನಾಪತ್ತೆಯಾಗಿದ್ದ 5 ಜನ ಮಕ್ಕಳು ಪತ್ತೆ. ಊರ ಪಕ್ಕದಲ್ಲಿರೋ ತೋಟದಲ್ಲಿ ಪತ್ತೆಯಾದ ಮಕ್ಕಳು. ಶಿವಮೊಗ್ಗದ ಕುಮರಿ ನಾರಾಯಣಪುರದಲ್ಲಿ ನಡೆದಿದ್ದ ಘಟನೆ. ಹಾವೇರಿ ಹಾಲು ಉತ್ಪಾದಕರ ಆಕ್ರೋಶಕ್ಕೆ ಮಣಿದ ಒಕ್ಕೂಟ. ಹಾಲು ಉತ್ಪಾದಕರಿಗೆ ಲೀಟರ್ ಹಾಲಿಗೆ 2.5 ರೂಪಾಯಿ ಹೆಚ್ಚಿಸಲು ನಿರ್ಧಾರ. ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸಲಹೆ ಮೇರೆಗೆ ಕ್ರಮ. ಮೇಲುಕೋಟೆ ವೈರಮುಡಿ ಪೂಜೆ ವೇಳೆ ಭಕ್ತನ ಮೈದುಂಬಿದ ದೈವ. ಕಿರೀಟಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಂತೆ ಮೈದುಂಬಿದ ಚಲುವರಾಯಸ್ವಾಮಿ. ಇಂಡುಬಾಳು ಗ್ರಾಮದಿಂದ ಮೇಲುಕೋಟೆಗೆ ಕಿರೀಟ ರವಾನೆ ವೇಳೆ ಅಚ್ಚರಿ. ಕಾಂತಾರ 2 ಬಿಡುಗಡೆಗೂ ಮುನ್ನ ದೈವದ ಆಶೀರ್ವಾದ ಪಡೆದ ರಿಷಬ್ ಶೆಟ್ಟಿ. ಮಂಗಳೂರಲ್ಲಿ ತಡರಾತ್ರಿ ಪಂಜುರ್ಲಿ ನೇಮಕ್ಕೆ ಬಂದಿದ್ದ ನಟ. ಬೆಳಗ್ಗಿನವರೆಗೂ ದೈವ ಉತ್ಸವದಲ್ಲಿ ಭಾಗಿ. ದೈವದಿಂದ 5 ತಿಂಗಳ ಗಡುವಲ್ಲಿ ಒಳ್ಳೇದು ಮಾಡೋ ಭರವಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.